ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಕ್ಕೆ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನಕ್ಕೆ ವಿರೋಧ ಇರುವುದರಿಂದ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ಈಗ ಆರಂಭವಾಗಿದೆ. ಶ್ರೀ ಕ್ಷೇತ್ರ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿರುವುದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹಿಂದೂ ಮುಖಂಡ ರಘು ಸಕಲೇಶಪುರ, ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ಬಳಿಕ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಈ ವೇಳೆ ಕಾರ್ಯನಿರ್ವಹಣಾಧಿಕಾರಿಗೆ ಪ್ರತಿಭಟನಾಕಾರರು ತರಾಟೆಗೂ ತೆಗೆದುಕೊಂಡಿದ್ದಾರೆ. ಪ್ರೋಟೋಕಾಲ್ ಹೆಸರಲ್ಲಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಮನವಿ ಕೊಟ್ಟರೆ ಸರ್ಕಾರಕ್ಕೆ ಕಳಿಸಿ ಅದನ್ನು ಸರಿಪಡಿಸೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರು ಹಾಗೂ ಐವಾನ್ ಡಿಸೋಜಾ, ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗಫೂರ್ ಸೇರಿದಂತೆ ಹಲವರಿಗೆ ಆಹ್ವಾನ ನೀಡಲಾಗಿತ್ತು. ಡಿಸೆಂಬರ್ 22ರಿಂದ ಡಿಸೆಂಬರ್ 26ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಅನ್ಯ ಧರ್ಮೀಯರಿಗೆ ಕೊಟ್ಟಿರುವಂತಹ ಆಹ್ವಾನಕ್ಕೆ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜಕ್ಕೆ ನಿರ್ಮಾಣ ಆಗಿದೆ. ಬಹಳ ನೋವಿನ ಸಂಗತಿ. ದೇವರು ಕ್ಷಮೆಯನ್ನು ಕೊಡಬೇಕು. ನಾವು ಬಹಳ ದೊಡ್ಡ ಮಟ್ಟದ ದೇವಸ್ಥಾನದಲ್ಲಿ ಭಕ್ತಾದಿಗಳ ಎದುರುಗಡೆ ನಾವು ದೇವಸ್ಥಾನದ ಹಿತದೃಷ್ಟಿಗೋಸ್ಕರ ಈ ಒಂದು ಪ್ರತಿಭಟನೆ ಕ್ಷೇತ್ರ ಇರೋದು ಉದ್ದೇಶಪೂರ್ವಕವಲ್ಲ, ಶಿಷ್ಟಾಚಾರ ಪಾಲನೆ ಮಾಡಬೇಕಾಗಿದ್ದು ಒಂದು ಸುತ್ತೋಲೆ ಬಂತು. ಹಾಗಾಗಿ ಅದನ್ನ ನಾವು ಹಾಕಿದ್ದೀವಿ. ಇದು ಒಂದು ಮನವಿ ಕೊಡಿ, ಈ ತರ ಇದೆ, ಹೇಗೆ ಮುಂದೆ ನಾವು ಎಷ್ಟು ಅದನ್ನ ಸರ್ಕಾರ ಮಟ್ಟದಲ್ಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿ ಕಳಿಸಿ ಕಮಿಷನರ್ ಮಟ್ಟದಲ್ಲಿ ಅದೇನು ಡಿಸೈಡ್ ಮಾಡ್ತಾರೆ. ಮುಂದೆಷ್ಟು ಯಾವ ತರ ನಮಗೊಂದು ಗೈಡ್ಲೈನ್ಸ್ ತಗೋತೀವಿ ನಾವು. ಅವತ್ತಾಗುವಾಗ ಕೂಡ ನಿಮ್ಮಲ್ಲಿ ನಾನು ಮಾತಾಡಿದೆ, ಅದು ಡಿಸಿ ಪ್ರೋಟೋಕಾಲ್ ಅಲ್ಲಿ ಸೆಕ್ಷನ್ ಉಂಟು, ಅಲ್ಲಿ ಮಾತಾಡಿಯಪ್ಪ ಅಂತ ಹೇಳಿದ್ರು. ಮೊನ್ನೆ ಸೆಷನ್ ಅಲ್ಲಿ ಕೂಡ ಯಾಕಂದ್ರೆ ಧಾರ್ಮಿಕ ಕ್ಷೇತ್ರ ಇರೋದು ಉದ್ದೇಶಪೂರ್ವಕವಲ್ಲ, ಶಿಷ್ಟಾಚಾರ ಪಾಲನೆ ಮಾಡಬೇಕಾಗಿದ್ದು ಒಂದು ಸುತ್ತೋಲೆ ಬಂತು. ಹಾಗಾಗಿ ಅದನ್ನ ನಾವು ಹಾಕಿದ್ದೀವಿ. ಇದು ಒಂದು ಮನವಿ ಕೊಡಿ, ಈ ತರ ಇದೆ, ಹೇಗೆ ಮುಂದೆ ನಾವು ಎಷ್ಟು ಅದನ್ನ ಸರ್ಕಾರಿ ಉದ್ದೇಶದ ಬೇರೆ ಬೇರೆ ಧಾರ್ಮಿಕ ಮುಖಂಡರು ಯುವ ಉದ್ಯಮಿ ಇವತ್ತು ದೇವಸ್ಥಾನಕ್ಕೆ 2 ಕೋಟಿ ಕೊಟ್ಟಂತ ಉದ್ಯಮಗಳಿಗೆ ಉದ್ಯಮ ಯಾವ ಪ್ರೋಟೋಕಾಲ್ ಅಲ್ಲಿ ಬರ್ತದೆ? ಪ್ರಮಾಣ ಕೊಟ್ಟದ್ದು ಯಾರು ಕೊಟ್ಟರು? ಉದ್ಯಮಿಗಳು ಕೊಟ್ಟರಲ್ಲ. ಮತ್ತೆ ಯುವ ಉದ್ಯಮಿ ಯಾವ ಪ್ರೋಟೋಕಾಲ್ ಅಲ್ಲಿ ಬರ್ತದೆ? ಯುವ ಉದ್ಯಮಿ ಯಾವ ಪ್ರೋಟೋಕಾಲ್ ಬರ್ತದೆ? ಈಗ ಕ್ಷೇತ್ರಕ್ಕೆ ಯಾರ್ಯಾರು ಕೊಡುಗೆ ಇದೆ ಅವ್ರು ಹಾಕುವಂತ ಹಾಕ್ಬಾರ್ದಂತೇನಿಲ್ಲ, ಹಾಕೋ ನೆಕ್ಸ್ಟ್ ಹಾಕುವಂತ ಸರ್ಕಾರಿ ಉದ್ದೇಶದ ಬೇರೆ ಬೇರೆ ಕಾರ್ಯಕ್ರಮ